ತಮಿಳುನಾಡಿನ ಚುನಾವಣೆಗೆ ನಟ ವಿಜಯ್ ಸಿಎಂ ಅಭ್ಯರ್ಥಿ ಅಂತ ಟಿವಿಕೆ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಹೌದು, ಟಿವಿಕೆ ತಮಿಳಿಗ ವೆಟ್ರಿ ಕಳಗಂ 4 ಪ್ರಮುಖ ನಿರ್ಣಯಗಳನ್ನು ಅಂಗೀಕರಿಸಿದ್ದು ವಿಜಯ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಔಪಚಾರಿಕವಾಗಿ ಘೋಷಿಸಿದೆ. ಮುಂಬರುವ ಚುನಾವಣೆಗಳಿಗೆ ಮುಂಚಿತವಾಗಿ ಮೈತ್ರಿ ನಿರ್ಧಾರಗಳ ಬಗ್ಗೆ ವಿಜಯ್ ಅವರಿಗೆ ಸಂಪೂರ್ಣ ಅಧಿಕಾರವನ್ನು ನೀಡಲಾಗಿದೆ. ಇವತ್ತು ತೆಗೆದುಕೊಂಡ ನಿರ್ಣಯಗಳ ಪ್ರಕಾರ ಟಿವಿಕೆ ಚುನಾವಣಾ ಮೈತ್ರಿಯ ಮಾತುಕತೆಗಳಿಗಾಗಿ ವಿಶೇಷ ಸಮಿತಿಯನ್ನ ರಚಿಸಲಿದೆ. ಆದರೆ ಎಲ್ಲಾ ಮೈತ್ರಿ ಸಂಬಂಧಿತ ವಿಷಯಗಳ ಕುರಿತು ಅಂತಿಮ ನಿರ್ಧಾರವು ವಿಜಯ್ ಅವರದ್ದಾಗಿರುತ್ತೆ. ವಿಜಯ್ ಅವರ ನಾಯಕತ್ವವನ್ನ ಸ್ವೀಕರಿಸುವ ಮತ್ತು ಅವರ ನೇತೃತ್ವದಲ್ಲಿ ಸೇರಲು ಸಿದ್ಧರಿರುವ ಪಕ್ಷಗಳನ್ನ ಮಾತ್ರ ಮೈತ್ರಿಕೂಟಕ್ಕೆ ಸ್ವಾಗತಿಸುವುದಾಗಿ ಟಿವಿಕೆ ಪಕ್ಷ ಹೇಳಿಕೊಂಡಿದೆ. ಟಿವಿಕೆಯ ಚುನಾವಣಾ ಪ್ರಣಾಳಿಕೆಯನ್ನ ತಯಾರಿಸಲು, ಚುನಾವಣಾ ಭರವಸೆಗಳನ್ನ ರೂಪಿಸಲು ಮತ್ತೊಂದು ವಿಶೇಷ ಸಮಿತಿಯನ್ನ ರಚಿಸಲಾಗುವುದು. ಮೈತ್ರಿ ಮಾತುಕತೆ ಮತ್ತು ಪ್ರಣಾಳಿಕೆ ರಚನೆಗಾಗಿ ರಚಿಸಲಾಗುವ ಎರಡೂ ಸಮಿತಿಗಳನ್ನ ತಮಿಳುನಾಡನ್ನ ಕತ್ತಲೆಯಿಂದ ರಕ್ಷಿಸಲು ಮತ್ತು ತಮಿಳುನಾಡಿನ ಜನರನ್ನ ರಕ್ಷಿಸಲು ರಚಿಸಲಾಗ್ತಾ ಇದೆ ಅಂತ ಪಕ್ಷವು ಹೇಳಿದೆ. ವಿಜಯ್ ಅವರೇ ಪಕ್ಷದ ಎಲ್ಲ ಅಂತಿಮ ನಿರ್ಧಾರಗಳ ಮೇಲೆ ಸಂಪೂರ್ಣ ಅಧಿಕಾರವನ್ನ ಹೊಂದಿರ್ತಾರೆ.